ಎಲ್ಲರಿಗೂ ನಮಸ್ಕಾರ. ಸವಿ ಕಥೆಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಕಥೆಯ ಹೆಸರು ಹ್ಯಾಪಿ ಮದರ್ಸ್ ಡೇ. ಮದರ್ಸ್ ಡೇ ಯಾವಾಗ ಬರುತ್ತೋ ಅಂತ ಮೋಹನ್ ಅತೀ ಉತ್ಸಾಹದಿಂದ ಕಾಯ್ತಾ ಇದ್ದ. ಪ್ರತಿ ವರ್ಷ ಅವನು ಅವನ ಅಮ್ಮನಿಗೋಸ್ಕರ ಒಂದು ಚಂದವಾದ ಗ್ರೀಟಿಂಗ್ ಕಾರ್ಡ್ನ ರೆಡಿ ಮಾಡಿ ಕೊಡ್ತಿದ್ದ. ತನಗೆ ಗೊತ್ತಿದ್ದ ಹಾಗೆ ಏನಾದರೂ ಒಂದು ತಿಂಡಿನೂ ಅಮ್ಮನಿಗೋಸ್ಕರ ಮಾಡಿ ಕೊಡ್ತಿದ್ದ. ಅವನ ಈ ಪ್ರಯತ್ನಗಳಿಂದ ಅಮ್ಮನಿಗೆ ಬಹಳ ಸಂತೋಷ ಆಗ್ತಿತ್ತು. ಹಾಗಾಗಿ ಮೋಹನ್ ಈ ಸಲವೂ ಅಮ್ಮನಿಗೆ ಸರ್ಪ್ರೈಸ್ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಳ್ತಾ ಇದ್ದ. ಮಾರನೇ ದಿನ ಅವನು ಎದ್ದು ನೋಡ್ತಾನೆ, ಅಮ್ಮ ಅಪ್ಪ ಅವನಿಗೆ ಬೇಸರವಾಗುವಂಥ ಸುದ್ದಿ ಹೇಳಿದರು. ಮೋಹನ್, ನಾವೀಗ ತಕ್ಷಣ 3-4 ದಿವಸದ ಮಟ್ಟಿಗೆ ಮಾಮನ ಊರು ಶಿವಮೊಗ್ಗಕ್ಕೆ ಹೋಗಬೇಕು. ಅವ್ರಿಗೆ ಅಲ್ಲಿ ಅಪಘಾತ ಆಗಿದೆಯಂತೆ ಅಂತ ಅಮ್ಮ ಹೇಳುತ್ತಾ ಹೊರಡಬೇಕು ಅಂತ ಹೊರಡುವ ತಯಾರಿಯನ್ನು ನಡೆಸಿದರು. ಅಮ್ಮ, ಈ ಸಲ ಮದರ್ಸ್ ಡೇಗೆ ನೀನು ಇಲ್ಲದೆ ನಾನು ಹೇಗಿರಲಿ, ಭಾಳ ಬೇಜಾರಾಗ್ತಿದೆ ಅಮ್ಮ ಅಂತ ಅವನು ಅಳೋದಕ್ಕೆ ಶುರು ಮಾಡ್ದ. ಅಮ್ಮ ಅವನನ್ನು ತಬ್ಬಿ ಸಂತೈಸಿದರು. ಮಗು ಮೋಹನ್, ಈಗ ಅರ್ಜೆಂಟಾಗಿ ಊರಿಗೆ ಹೋಗಲೇಬೇಕು ಕಂದ. ನೀನು ನಿನ್ನ ಫ್ರೆಂಡ್ ಇದ್ದಾಳಲ್ಲ ಟೀನಾ, ಅವಳ ಮನೇಲಿರು. ಆಗ ನೀನು ಒಬ್ಬಂಟಿ ಆಗೋದಿಲ್ಲ, ಆಯಿತಾ? ನಿನ್ನನ್ನು ನಾವು ಟೀನನ್ನ ಮನೇಲಿ ಬಿಟ್ಟು ಹೋಗ್ತೀವಿ. ಸಮಾಧಾನ ಮಾಡ್ಕೊಳ್ಳೋ, ಅಳಬೇಡ ಕಂದ ಅಂತ ಸಮಾಧಾನ ಮಾಡಿದರು. ಮೋಹನನಿಗೆ ಈಗ ಒಂಚೂರು ಸಮಾಧಾನ ಆಯಿತು. ಅವನ ಹತ್ತಿರದ ಮನೆಯವರಾದಂಥ ಟೀನಾಳ ಕುಟುಂಬ ಇವ್ರಿಗೆ ಬಲೂ ಆಪ್ತ ಸ್ನೇಹಿತರು. ಟೀನಾಳ ಮನೆ ಮೂಲೆಯಲ್ಲಿ ದೊಡ್ಡದಾಗಿರುವಂಥ ಒಂದು ಪಾರ್ಕ್ ಇತ್ತು. ಅಲ್ಲಿ ಏನಾದರೊಂದು ಸ್ವಾರಸ್ಯಕರ ಚಟುವಟಿಕೆ ಸದಾ ನಡೀತಾ ಇತ್ತು. ಹಾಗೆ ಅಂತ ಇದರಿಂದ ಅವನಿಗೆ ಭಾರಿ ಖುಷಿಯೇನೂ ಆಗಲಿಲ್ಲ. ಏನೇ ಆಗಲಿ, ಮದರ್ಸ್ ಡೇ ದಿನ ಅಮ್ಮ ಇಲ್ದಿದ್ರೆ ಅದರಲ್ಲಿ ಮಜಾನೇ ಇಲ್ಲ ಅನ್ನಿಸ್ತು. ಅಮ್ಮನ ಸೂಟ್ ಕೇಸಿಗೆ ಮೋಹನ್ ತಾನು ರೆಡಿ ಮಾಡಿದ್ದಂಥ ಗ್ರೀಟಿಂಗ್ ಕಾರ್ಡನ್ನು ಸೇರಿಸಿದ. ಅವನ ಮುಖದಲ್ಲಿ ಬೇಸರ ತುಂಬ ಹೋಗಿತ್ತು. ಅಂತ ಹಾಗೆಲ್ಲ ಬೇಸರ ಮಾಡ್ಕೊಳ್ಬಾರ್ದು ಮಗು. ನಾನು ಬಂದ ಮೇಲೆ ನಿನ್ನ ಮೆಚ್ಚಿನ ಕ್ಯಾರೆಟ್ ಹಲ್ವಾ ಮಾಡಿಕೊಡ್ತೀನಿ, ಆಯಿತಾ? ಸುಮ್ಮನೆ ಇರು, ಬೇಜಾರು ಮಾಡ್ಕೋಬಾರ್ದು ಅಂತ ಅಮ್ಮ ಅವನಿಗೆ ಪ್ರಾಮಿಸ್ ಮಾಡಿದರು. ಅಳು ಉಕ್ಕಿ ಬಂದರೂ ಮೋಹನ್ ಅವರಿಬ್ಬರನ್ನೂ, ಅಂದರೆ ಅವರಪ್ಪ ಅಮ್ಮನ್ನ ಇಬ್ಬರನ್ನ ಅಳದೇನೆ ಗಂಭೀರವಾಗಿ ಬೀಳ್ಕೊಂಡ. ಹೋಗಿ ಬನ್ನಿ ಅಪ್ಪ, ಸರಿ ಅಮ್ಮ, ಬಾಯ್ ಅಂತ ಕಳಿಸಿದ. ಅಮ್ಮ ಹೊರಡಬೇಕಾದ್ರೆ ಇವನ ಲಗೇಜನ್ನು ಕೂಡ ಪ್ಯಾಕ್ ಮಾಡಿಸಿ ಟೀನಾ ಮನೆಯಲ್ಲಿ ಡ್ರಾಪ್ ಮಾಡಿದರು. ಟೀನಾಳ ತಾಯಿ ರಾಧಾ ಆಂಟಿ ಇವನನ್ನು ತುಂಬ ಖುಷಿಯಿಂದ ಬರಮಾಡಿಕೊಂಡ್ರು. ಬಾಪ ಮಗು ಮೋಹನ್, ಅಮ್ಮ ಊರಿಗೆ ಹೊರಟ್ರು ಅಂತ ಬೇಜಾರು ಮಾಡ್ಕೋಬಾರ್ದು. ನೀನು ಟೀನಾ ಜೊತೆ ಹಾಯಾಗಿ ಆಟ ಆಡ್ಕೊಂಡಿರ್ಬೋದು ಅಂತ ಅವನನ್ನು ಟೀನಾಳ ಕೋಣೆಗೆ ಕರ್ಕೊಂಡು ಬಂದರು. ಅವನ ಬಿಕ್ಕುವಿಕೆಯನ್ನು ಗಮನಿಸಿ ಟೀನಾ ಹೇಳಿದ್ಲು, ಅಯ್ಯೋ ಹುಚ್ಚಪ್ಪ, ಅಮ್ಮ ಊರಿಗೆ ಹೊರಟ್ರು ಅಂತ ಇನ್ನೂ ಅಳ್ತಾ ಇದೆಯಲ್ಲೋ. ನಿನ್ನ ಜಾಗದಲ್ಲಿ ನಾನು ಎತ್ತಿದ್ರೆ ಅಮ್ಮ ಊರಲ್ಲಿಲ್ಲಪ್ಪ, ಬೇಕಾದ ಮಜಾ ಮಾಡ್ಬೋದು ಅಂಥೇಳಿ ಫ್ರಿಜ್ನಲ್ಲಿದ್ದಂಥ ಚಾಕ್ಲೇಟ್ಸ್, ಟಾಫಿ ಎಲ್ಲವನ್ನು ತಿಂದು ಮುಗಿಸ್ತಾ ಇದ್ದೆ ಗೊತ್ತಾ ಅಂತ ಅವನನ್ನು ನಗಿಸೋಕೆ ಅಂತ ಪ್ರಯತ್ನಿಸಿದ್ಲು. ಈಗ ಮೋಹನ್ ಬಲವಂತವಾಗಿ ಮುಗುಳ್ನಕ್ಕ ಅಂತ. ರಾಧಾ ಆಂಟಿ ಇವರಿಬ್ಬರ ಮಾತು ಕೇಳಿಸ್ಕೊಂಡು ಅಲ್ಲಿಗೆ ಬಂದರು. ಓಹೋ, ನಾನು ಇಲ್ಲದೆ ಇರುವಾಗ ಫ್ರಿಜ್ಜಲ್ಲಿರೋ ಚಾಕ್ಲೇಟ್ಸು, ಸಿಹಿ ತಿಂಡಿ, ಟಾಫಿ ಎಲ್ಲ ಖಾಲಿ ಮಾಡ್ತಿದ್ದಳು ನೀನೇನಾ ಅಂತ ರಾಧಾ ಆಂಟಿ ಹುಸಿ ಕೋಪವನ್ನು ತೋರಿದರು. ಇದನ್ನು ಕೇಳಿ ಮೋಹನನಿಗೆ ಜೋರಾಗಿ ನಗು ಬಂತು. ಟೀನಾ ಅದಕ್ಕೆ
ಸುಮ್ಮನೆ ಜೋಕ್ ಮಾಡ್ತಿದ್ದೆ ಕಣಮ್ಮ ಅಂತ ಹೇಳಿದ್ಲು. ಮೋಹನ್ ಮೂಡ್ ಸರಿ ಮಾಡೋದಕ್ಕೆ ಅಂತ ಟೀನಾ ತನ್ನ ಕ್ರಿಕೆಟ್ ಬ್ಯಾಟ್ ಹಿಡ್ಕೊಂಡು ಹೊರಗಡೆ ಬಂದ್ಲು. ನಡಿ ಮೋನಿ, ನೀನು ಬ್ಯಾಟ್ ಮಾಡು, ನಾನು ಬಾಲ್ ಮಾಡ್ತೀನಿ ಆಯಿತಾ, ಯಾರು ಜಾಸ್ತಿ ರನ್ ಮಾಡ್ತಾರೆ ಅಂತ ನೋಡೇ ಬಿಡೋಣ ಅಂಥೇಳಿ ಅವನನ್ನು ಹುರಿದುಂಬಿಸಿದಳು. ಈಗ ಮೋಹನ್ಗೆ ಸ್ವಲ್ಪ ಬೆಟರ್ ಅನ್ನಿಸ್ತು. ಅವರು ಸುಮಾರು 1-2 ಗಂಟೆ ಕಾಲ ಆಟ ಆಡಿ ಸುಸ್ತಾದಾಗ ಮನೆಯಿಂದ ಘಮಘಮ ಅಂತ ರಾಧಾ ಆಂಟಿ ಮಾಡಿದಂಥ ಆಲೂ ಪರೋಟಾದ ಪರಿಮಳ ಬರ್ತಾ ಇತ್ತು. ಊಟದ ಸಮಯ ಕೂಡ ಆಗಿತ್ತಲ್ವಾ, ಹಾಗಾಗಿ ಇಬ್ಬರು ಆಟವನ್ನು ಅಲ್ಲಿಗೆ ನಿಲ್ಲಿಸಿ ಒಳಗೆ ಬಂದರು. ಆಟ ಆಡಬೇಕಾದ್ರೆ ಚೆನ್ನಾಗೇ ಇದ್ದ ಮೋಹನ್ ಈಗ ಊಟದ ಸಮಯ ಬಂದ ಮೇಲೆ ಅವನಿಗೆ ಮತ್ತೆ ಅವರ ಅಮ್ಮ ನೆನಪು ಬಂತು ಅಂತ ಬೇಜಾರಲ್ಲೇ ಊಟ ಮಾಡ್ದ. ಅದಾದಮೇಲೆ ಟಿ ವಿಯಲ್ಲಿ ಕಾರ್ಟೂನ್ ನೋಡ್ತಾ ಕಾಲ ಕಳೆದ್ರು. ಸಂಜೆ ಟೀನಾ ಮತ್ತು ಮೋಹನ್ ಇಬ್ಬರು ಬಾಲ್ಕನಿಯಲ್ಲಿ ನಿಂತು ಹಾಲು ಕುಡಿತಾ ಇದ್ದಾಗ, ಟೀನಾ, ಮದರ್ಸ್ ಡೇ ಅಂದರೆ ನೀನು ನಿಮ್ಮಮ್ಮನಿಗೆ ಏನು ಗಿಫ್ಟ್ ಕೊಡ್ತೀಯಾ ಅಂತ ಮೋಹನ್ ಕೇಳ್ದ. ಗ್ರೀಟಿಂಗ್ ಕಾರ್ಡ್ ಏನೋ ಕೊಡ್ತೀನಿ, ಆದರೆ ನನ್ನ ಡ್ರಾಯಿಂಗ್ ಬಹಳ ಕೆಟ್ಟದಾಗಿರುತ್ತೆ ಕಣೋ ಅಂತ ಟೀನಾ ಹೇಳಿದ್ಲು. ನೀನೇನು ಬೇಸರ ಪಡಬೇಡ ಕಣೆ, ಈ ಸಲ ನಾನು ನಿನಗೆ ಸಹಾಯ ಮಾಡ್ತೀನಿ, ಬೊಂಬಾಟ್ ಕಾರ್ಡ್ ರೆಡಿ ಮಾಡೋಣ ಅಂತ ಮೋಹನ್ ಉತ್ಸಾಹದಿಂದ ಹೇಳ್ದ. ವಾವ್, ಇದಂತೂ ಗ್ರೇಟ್ ಐಡಿಯಾ ಕಣೋ, ನೀನು ಡ್ರಾಯಿಂಗ್ ಬರೆದು ಎಲ್ಲ ರೆಡಿ ಮಾಡು, ನಾನು ಕ್ರಾಫ್ಟ್ ಪೇಪರ್ ಕಟ್ ಮಾಡಿ ಕಾರ್ಡಿಗೆ ಬೇಕಾದಂಥ ಸಹಾಯ ಮಾಡ್ತೀನಿ ಆಯಿತಾ ಅಂತ ಟೀನಾ ಹೇಳಿದ್ಲು. ಮೋಹನ್ ತನ್ನ ಬಳಿ ಇದ್ದ ಬಣ್ಣ ಬಣ್ಣದ ಕ್ರಾಫ್ಟ್ ಪೇಪರ್ ತೆಗೆದು ಅವಳಿಗೆ ಕೊಟ್ಟ. ಒಂದು ಬಿಳಿ ಕಾರ್ಡ್ ಮೇಲೆ ನೀಟಾಗಿ ಡ್ರಾಯಿಂಗ್ ಶುರು ಮಾಡಿಕೊಂಡ. ಅವನ ಸಲಹೆಯಂತೆ ಕಾರ್ಡ್ಗೆ ಬೇಕಾದ ಹೂವು, ಎಲೆ, ಬಳ್ಳಿ, ಹೃದಯದ ಆಕಾರದ ಚಿತ್ರಗಳನ್ನು ಟೀನಾ ಕತ್ತರಿಸಿದಳು. ಹೀಗೆ ಎಲ್ಲ ಸಿದ್ಧಪಡಿಸಿ ಅವರು ಅದನ್ನು ನೀಟಾಗಿ ಕಾರ್ಡಿಗೆ ಅಂಟಿಸಿ ಅದ್ರ ಮೇಲೆ ಅಮ್ಮ ಐ ಲವ್ ಯು ಅಂತ ಬರೆದ್ರು. ಟೀನಾಗಂತೂ ಬಹಳ ಥ್ರಿಲ್ಲಿಂಗ್ ಅನ್ನಿಸ್ತು. ಹೋ ಮೋಹನ್, ಎಷ್ಟು ಚೆನ್ನಾಗಿ ಮಾಡ್ತಾ ಇದೆಯಾ ಕಣ ನೀನು ಅಂತ. ಮೋಹನ್ ಇನ್ನೊಂದು ಕಾರ್ಡ್ ಸಿದ್ಧಪಡಿಸ್ಕೊಂಡ. ಅದ್ರ ಮೇಲೆ ನಕ್ಷತ್ರಾಕಾರವನ್ನು ಗುರುತಿಸಿದ. ಏ ಮೋಹನ್, ಈ 2ನೇ ಕಾರ್ಡ್ ಯಾರಿಗೋ ಅಂತ ಕೇಳಿದ್ಲು. ಇದು ನನ್ನ ಕಡೆಯಿಂದ ರಾಧಾ ಆಂಟಿಗೆ, ಅವರಂತೂ ನನಗೆ ಅಮ್ಮನ ಹಾಗೆ ಆಗಿದ್ದಾರೆ ಗೊತ್ತಾ, ನಮ್ಮಮ್ಮ ಇಲ್ಲದೆ ಇದ್ದಾಗ ಅವ್ರು ನನ್ನ ಅಮ್ಮನ ಥರ ನೋಡ್ಕೋತಾ ಇದ್ದಾರೆ ಅಂತ ಹೆಮ್ಮೆಯಿಂದ ಹೇಳ್ದ. ನಿಜ, ನೀನು ಹೇಳಿದ್ದು ಸರಿಯಾಗಿದೆ ಅಂತ ಟೀನಾ ಹೇಳಿದ್ಲು. ರಾತ್ರಿ ಮಲ್ಗೋದಕ್ಕೆ ಅಂತ ಹೋದಾಗ ಅಮ್ಮ ಹೇಳ್ತಿದ್ದ ಕತೆಗಳು ಅವನಿಗೆ ನೆನಪದು. ಮತ್ತೆ ಅವನಿಗೆ ನಿದ್ದೆನೇ ಬರಲಿಲ್ಲ. ಯಾರೋ ಅವನನ್ನು ತಟ್ಟಿ ಮಲಗಿಸಿದಂತಾಯಿತು. ಅದು ರಾಧಾ ಆಂಟಿ ಆಗಿದ್ರು. ಆಗ ಮೋಹನ್, ಆಂಟಿ ನನಗೊಂದು ಕತೆ ಹೇಳ್ತೀರಾ ಅಂತ ಮುಗ್ಧವಾಗಿ ಕೇಳ್ದ. ಸರಿ ಕಣಪ್ಪ, ಹಾಂ, ಸಿಂಹ ಮತ್ತು ಇಲಿ ಕತೆ ಹೇಳ ಅಂತ ಉತ್ಸಾಹದಿಂದ ರಾಧಾ ಆಂಟಿ ಹೇಳಿದರು. ಓಹೋ, ಧಾರಾಳವಾಗಿ ಹೇಳಿ ಅಂತ ಕತೆ ಕೇಳೋಕ್ಕೆ ಶುರು ಮಾಡ್ದ. ಆಂಟಿ ಕತೆ ಹೇಳ್ತಿದ್ರೆ ಅವರ ಅಮ್ಮನೇ ಹೇಳ್ತಿದ್ದಂಗೆ ಅವನಿಗೆ ಬಹಳ ಇಷ್ಟ ಆಯಿತು. ಕಥೆ ಕೇಳ್ತಾ ಕೇಳ್ತಾ ಹಾಗೆ ನಿದ್ದೆಗೆ ಜಾರ್ದ. ಮಾರನೇ ದಿನವೇ ಮೇ 11 ಅಂದರೆ ಮದರ್ಸ್ ಡೇ. ಟೀನಾಳ ಮನೆ ತುಂಬ ಚಂದವಾಗಿ ಸಿಂಗಾರಗೊಂಡಿತ್ತು. ಹ್ಯಾಪಿ ಮದರ್ಸ್ ಡೇ ಅಂತ ಟೀನಾ ಬ್ಯಾನರ್ ಸಹ ಹಾಕಿದ್ಲು. ಅವನು ಉತ್ಸಾಹದಿಂದ ಬ್ರಷ್ ಮಾಡಿ ಸ್ನಾನ ಮುಗಿಸಿ ಬರೋ ಅಷ್ಟರಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಆಂಟಿ ಅವನ ಅಚ್ಚುಮೆಚ್ಚಿನ ಕ್ಯಾರೆಟ್ ಹಲ್ವಾ ಮತ್ತು ಆಲೂ ಬೋಂಡ ತಯಾರಿಸಿಟ್ಟಿದ್ರು. ಅವ್ರ ಮನೆಯಲ್ಲಿ ಇವನಿಷ್ಟದ ಹಾಡು ಮ್ಯೂಸಿಕ್ ಸಿಸ್ಟಮ್ನಲ್ಲಿ ತೇಲಿ ಬರ್ತಿತ್ತು. ಇಡೀ ವಾತಾವರಣ ಬಹಳ ಖುಷಿಯಿಂದ ತುಂಬಿತ್ತು. ತಾನು ತನ್ನ ಮನೇಲಿರುವಂತೆ ಸಂತೋಷ ಪಡಲಿ ಅಂತ ಟೀನಾ, ರಾಧಾ ಆಂಟಿ ಕೂಡಿ ಇಷ್ಟೆಲ್ಲ ಮಾಡಿದ್ದಾರೆ ಅಂತ ಅರ್ಥ ಮಾಡಿಕೊಂಡಾಗ ಅವನಿಗೆ ಅವ್ರ ಬಗ್ಗೆ ಬಹಳ ಹೆಮ್ಮೆ ಅನ್ನಿಸ್ತು. ನೋಡಿದ್ಯಾ, ನೀನು ಇನ್ಮೇಲೆ ಬೇಸರ ಮಾಡಿಕೊಳ್ಳೇಬಾರ್ದು
ಅಂತ ಟೀನಾ ಹೇಳಿದ್ಲು. ಆಗ ಅವರಿಬ್ಬರು ಆಂಟಿಗೆ ತಮ್ಮ ಕಾರ್ಡ್ಸ್ ಕೊಟ್ಟರು. ಆಹಾ, ಈ 2 ಕಾರ್ಡ್ಸ್ ಬಹಳ ಅಂದವಾಗಿದೆ, ಇಬ್ರಿಗೂ ಥ್ಯಾಂಕ್ಸ್. ಮೋಹನ್, ನೀನಂತೂ ನನ್ನ 2ನೇ ಮಗುನೇ ಆಗಿದೆಯಾ ನೋಡು ಅಂತ ಅವನನ್ನು ತಬ್ಬಿ ಮುದ್ದಿಸಿದ್ರು. ಆಂಟಿ, ನೀವು ನನಗೆ ಅಮ್ಮನ ಥರನೇ ಆಗಿದ್ದೀರಿ, ಹ್ಯಾಪಿ ಮದರ್ಸ್ ಡೇ ಆಂಟಿ ಅಂತ ಮೋಹನ್ ಹೃದಯ ತುಂಬಿ ಹೇಳ್ದ. ಅಮ್ಮ, ಹ್ಯಾಪಿ ಮದರ್ಸ್ ಡೇ ಅಮ್ಮ ಅಂತ ಟೀನಾ ಹೇಳಿದಾಗ ಆಂಟಿ ಅವಳಿಗೂ ಹೂ ಮುತ್ತಿಟ್ರು. ಹಾಂ ಮಕ್ಕಳೇ, ಇಬ್ಬರು ತಿಂಡಿ ತಗೊಳ್ಳಿ, ನಾನು ಹಾಲು ಬಿಸಿ ಮಾಡ್ತರ್ತೀನಿ ಆಯಿತಾ ಅಂತ ರಾಧಾ ಆಂಟಿ ಹೇಳಿದರು. ಮೋಹನ್, ಕ್ಯಾರೆಟ್ ಹಲ್ವಾ, ನಿನಗಿಂತ ನಾನೇ ಬೇಗ ಖಾಲಿ ಮಾಡ್ತೀನಿ ಅಂತ ಟೀನಾ ಹೇಳಿದ್ಲು. ನೋ ಚಾನ್ಸ್, ಮೊದಲು ನಾನು ಖಾಲಿ ಮಾಡ್ತೀನಿ ಅನ್ನುತ್ತಾ ಮೋಹನ್ ಡೈನಿಂಗ್ ಟೇಬಲ್ ಕಡೆ ನುಗ್ಗದ. ಖುಷಿ ಖುಷಿಯಾಗಿ ತಿಂಡಿ ತಿಂದ. ಅರ್ಥ ಮಾಡಿಕೊಳ್ಳುವ ಮನಸ್ಸಿದ್ರೆ ನಾವೆಲ್ಲಿದ್ದರೂ ಅದು ನಮ್ಮ ಮನೆಯೇ, ಎಲ್ಲರೂ ನಮ್ಮವರೇ ಅಂತ ಮೋಹನ್ಗೆ ಈಗ ಅರಿವಾಗಿತ್ತು. ಹೇಗಿತ್ತು ಸವಿಲೋಕದ ಕಥೆ? ಇಷ್ಟ ಆಯ್ತಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ.